ಮನುಷ್ಯನನ್ನು ಅತಿಯಾಗಿ ಕಾಡೋದು ಹೊಟ್ಟೆ ಕಿಚ್ಚು ಅಂತ. ಮನೆಯೊಳಗನ ಕಿಚ್ಚು ಮನೆಯ ಸುಡಲೊಲ್ಲದೆ ಧರೆಯ ಸುಡಬಲ್ಲದೆ ಅಂತ ಒಂದು ಮಾತಿದೆ. ನಮ್ಮನೆಯೊಳಗೆ ಬೆಂಕಿ ಹಾಕ್ಬಿಟ್ಟು ಊರು ಸುಟ್ಟೋಲಿ ಅಂದರೆ ಮೊದಲು ನಮ್ಮನೆ ಸುಟ್ಟೋಯ್ತದೆ, ಅದು ಗೊತ್ತಿರಬೇಕು. ಈ ಅಸೂಯ ಗುಣನೂ ಹಾಗೆ, ಯಾರೋ ಬದುಕಿದ್ರೆ ಸಂಕಟ ತಡ್ಕೋಕ್ಕಾಗೋದಿಲ್ಲ, ಅದು ಬಿಟ್ಬಿಡ್ಬೇಕು ಹೊಟ್ಟೆ ಕಿಚ್ಚಿನ ಬುದ್ಧಿ. ಯಾರೊಬ್ಬ ತಗಚ್ಕೆರೇನು ಆಸ್ಪತ್ರೆಗೆ ಹೋದ್ನಂತೆ. ಡಾಕ್ಟ್ರೇ ಹೊಟ್ಟೆ ಯಾಕೋ ದಗ 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 ಮುರಿತಿದೆ. ಹೌದಾ, ಯಾವಾಗಿಂದ ಹೊಟ್ಟೆ ಅವ್ರಿ? ಈಗ ಸ್ವಲ್ಪ ದಿನದಿಂದ ಡಾಕ್ಟ್ರೇ ದಗ ದಗ ಮುರಿತಿದೆ ಡಾಕ್ಟ್ರೇ. ಸರಿ ಆಯ್ತು, ಟೆಸ್ಟ್ ಮಾಡ್ತೀನಿ. ಇಲ್ಲೆಲ್ಲ ಉರಿತಿದೆ ಡಾಕ್ಟ್ರೇ. ಎಣ್ಣೆ ಕುಡಿತೀರಾ? ಇಲ್ಲ ಡಾಕ್ಟ್ರೇ, ಏನೂ ಮುಟ್ಟಾಕಲ್ಲ ನಾನು. ಹಾಸ್ಪಿಟ್ಲಲ್ಲಿ ಎಣ್ಣೆ ಕೊಡ್ತೀರಾ? ಅಯ್ಯೋ ಇಲ್ಲ ಡಾಕ್ಟ್ರೇ, ತರಿಸ್ಬಿಟ್ರ ನಾನ್ ನಿಮ್ಮ ಎದುರಿಗೆ ಯಾವತ್ತೂ ಕುಡಿಯಾಕಲ್ಲ. ನಾನು ಎಣ್ಣೆ ಕೊಡ್ತೀನಿ ಅನ್ನ ಕುಡಿತೀರಾ ಅಂತ ಕೇಳಿದಷ್ಟೇ. ಗ್ಯಾಸ್ಟ್ರಿಕ್ ಹಂಗಾಗಿರ್ಬೇಕು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತೀನಿ ನಿಮ್ಗೆ, ಆಯ್ತಾ? ಸರಿ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ನುಂಗಿ ಸರಿ ಹೋಗುತ್ತೆ. ಆಯ್ತು ಡಾಕ್ಟ್ರೆ, ಆಯ್ತು ಡಾಕ್ಟ್ರೆ. ಸರಿ ಆಯ್ತು. ಫೀಸು ಇನ್ನೊಂದ್ಸತಿ ಬಂದಾಗ ಕೊಡ್ತೀನಿ ಡಾಕ್ಟ್ರೆ. ಅಲ್ಲಿ ರಿಸೆಪ್ಷನ್ ಅಲ್ಲಿ ಕೊಡೋಗಿತ್ತು. ಗ್ಯಾಸ್ಟ್ರಿಕ್ ಆಗದಂಗೆ ಕಳಿಸಿದ್ರು. 2 ದಿನ ಬಿಟ್ಕೊಂಡು ಹೋದ. ಡಾಕ್ಟ್ರೇ ನಿಮ್ಮ ಕಾಲು ಎಳ್ಕೊಂಡ್ಬಿಡ್ತೀನಿ, ಹೊಟ್ಟೆ ಬಗ ಬಗ ಹೋಗಿದ್ದೆ ಡಾಕ್ಟ್ರೇ, ತಡಿಯಕ್ಕಾಯ್ತಾ ಇಲ್ಲ. ಮಾತ್ರೆ ನುಂಗಿದ್ರು ಹಂಗೆ ಬಂದ್ರು. ನಿಂದೆ ಡಾಕ್ಟ್ರೇ, ನುಂಗಿದೆ, ಆದರೂ ಕಮ್ಮಿ ಆಗಿಲ್ಲ ಡಾಕ್ಟ್ರೇ. ಹಂಗಾರ ಒಂದು ಟಾನಿಕ್ ಕುಡೀರಿ, ಬರ್ಕೊಡ್ತೀನಿ. ಆಯ್ತು ಡಾಕ್ಟ್ರೇ. ಹೇಳಿ. ಆಯ್ತು ಡಾಕ್ಟ್ರೇ. ಅಂತ ಬರ್ಕೊಟ್ರು, ಟಾನಿಕ್ ತಂದು ಕುಡ್ದ. 3 ದಿನ ಬಿಟ್ಕೊಂಡು ಹೋದ. ಇದ್ಯಾಕೋ ಅಂದ್ರು. ಡಾಕ್ಟ್ರೇ ನಾನು ಬದುಕಬೇಕೋ ಬೇಡ, ತಡಿಯಕ್ಕಾಯ್ತಲ್ಲ ಡಾಕ್ಟ್ರೇ. ಹ್ಞೂ ನೋಡಪ್ಪ, ಹಂಗಿದ್ಮೇಲೆ ಸಮಸ್ಯೆ ಜಾಸ್ತಿನೇ ಇರಂಗೈತೆ. ಸ್ಕ್ಯಾನಿಂಗ್ ಮಾಡೋಕೆ ಬರ್ಕೊಡ್ತೀನಿ, ಸ್ಕ್ಯಾನಿಂಗ್ ಮಾಡಿಸ್ಕೊ ಬಂದು. ಆ ಕಡೆ ಸ್ಕ್ಯಾನಿಂಗ್ ಮಾಡೋದೈತೆ, ಮಾಡಿಸ್ಕೊಂಡು ಹೋದು. ಖಾಲಿ ಹೊಟ್ಟೆಲೆ ಹೋಗಿ ಬೆಳಗ್ಗೆ 1 ಗಂಟೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ರಿಪೋರ್ಟ್ ತಗೊಬಂದು 10,000 ಖರ್ಚು ಮಾಡ್ಕೊಂಡು. ಡಾಕ್ಟ್ರು ನೋಡಿದ್ರು, ಏನೂ ಇಲ್ಲ, ನಾರ್ಮಲ್ ಅಂತ ಬಂದು ರಿಪೋರ್ಟ್. ಏನು ಇಲ್ಲ, ನಾರ್ಮಲ್ ಅಂತ ಬಂದೈತೆ ರಿಪೋರ್ಟು. ಇಲ್ವಲ್ಲಯ್ಯ, ಆರಾಮಾಗಿದೆಯಲ್ಲಪ್ಪ? ಅಯ್ಯೋ ಡಾಕ್ಟ್ರೇ, ನಾನು ಸುಮ್ಮನೆ ಹೇಳ್ತೇನೆ ಡಾಕ್ಟ್ರೆ, ನಿಜವಾಗ್ಲೂ ಹೊಟ್ಟೆ ಹೊಡಿತಿದ್ದೆ ಡಾಕ್ಟ್ರೇ. ಕೂತ್ಕೋ 5 ನಿಮಿಷ. ನಿಮಿಷ ಅಂತ ಕುಡಿಸ್ಬಿಟ್ಟು ಬೇರೆ ಪೇಷಂಟ್ ಎಲ್ಲ ನೋಡಿ. ಏನು ಸ್ವಲ್ಪ ಕೆಮ್ಮು ಆಗ್ಬಿಡ್ತೀನಿ, 2-3 ದಿವಸದಿಂದ. ತಲೆನೋವು, ಕೆಮ್ಮು? ಯಾವಾಗಿಂದ? 2-3 ದಿವಸದಿಂದ. ಜೋರಾಗಿ ಉಸಿರಾಡಿ. ಒಂದ್ಸರಿ ಕೆಮ್ಮು ನೋಡಿ, ಒಂದ್ಸರಿ ಕೆಮ್ಮಿ. ಬಿಡಿ ಜಾಸ್ತಿ ಸೇರ್ತೀರಾ ಅನಿಸ್ತದೆ. ಸೇರ್ತೀರಾ? ಅದೇ ದಿವ್ಸಕ್ಕೆ 1 ಕಟ್ ಸೇರ್ತೀವಿ ಅಷ್ಟೇ. ಕಟ್ತಾ ಇದ್ರೆ ಸಾಕಲ್ವ ಮತ್ತೆ ನಿಮ್ಮ ಕೆಮ್ಮಿದಾಗಕ್ಕೆ? ಕಮ್ಮಿ ಮಾಡ್ಕೊಬೇಕವೆಲ್ಲನೂ. ಅರ್ಧ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊತೀರಾ? ದಿವಸದಲ್ಲಿ ಬಿಡ್ಬೇಕು. ಅದೇ 1 ಕಟ್ಲೆ ಈಗ ಅರ್ಧ ಮಾಡ್ತೀನಿ, ಆಮೇಲೆ ನೋಡ್ತೀನಿ. ಮದ್ಯಪಾನ ಏನಾದ್ರು ಮಾಡ್ತೀರಾ? ಸಂಜೆ ಟೈಮ್ ಮಾಡ್ಕೊತೀನಿ. ಕಮ್ಮಿ ಮಾಡಿ, ಇಲ್ದಿದ್ರೆ ನಿಮ್ಗೆ ಇಂಜೆಕ್ಷನ್ ಮಾತ್ರ ಕೊಡ್ತಿರೋ? ಇಂಜೆಕ್ಷನ್ ಬರ್ತೀನಿ, ಅಲ್ಲಿ ಸಿಸ್ಟರ್ ಹತ್ರ ಹಾಕಿಸ್ಕೊಳ್ಳಿ. ಆಯ್ತು. ಇಂಜೆಕ್ಷನ್ 1-2 ಟ್ಯಾಬ್ಲೆಟ್ ಸಿರಪ್ ಎಲ್ಲ ಬರ್ದಿರ್ತೀನಿ. ಸಿಗರೇಟು ಬೀಡಿ ಎಲ್ಲಾನು ಬಿಟ್ಬಿಡ್ಬೇಕು. ಸೇದಲ್ವಾ? ಬೀಡಿನೇ ಬಿಡಿ. ಏನ್ ಸಮಸ್ಯೆ? ನನಗೆ ಮೈ ನೋವು, ತಲೆನೋವು. ಕೆಲಸ ಮಾಡ್ತೀರಾ ಜಾಸ್ತಿ? ಏನು ಕೆಲಸ ಮಾಡೋದಿಲ್ಲ, ಮಲ್ಲೆ ಇರ್ತೀನಿ. ಇವಾಗ ಏನು ಕೆಲಸ ಮಾಡಕ್ಕಲ್ಲ. ಆದ್ರೂ ಬಾರಿ ತುಂಬ ನನಗೆ ಹುಷಾರಿಲ್ಲ. ವಯಸ್ಸಾಗಿತ್ತಲ್ವಾ, ಹಂಗ ಆಗುತ್ತೆ. ಸಿರಪ್ ಬರ್ಕೊಡ್ತೀನಿ, ಟಾನಿಕ್, ಒಳ್ಳೆ ಟಾನಿಕ್. ನೀವು ವೀಕ್ ಆಗಿದ್ದೀರಾ, ನೋಡಕ್ಕೆ ಹಂಗ ಅನ್ನಿಸ್ತೈತೆ. ಚೆನ್ನಾಗಿ ತರಕಾರಿ, ಹಣ್ಣು, ಮೊಟ್ಟೆ ಎಲ್ಲ ತಿನ್ಬೇಕು. ಸಿರಪ್ ಎಲ್ಲ ಬರ್ಕೊಡ್ತೀನಿ, ತಗೊಳ್ಳಿ ಆಯ್ತಾ? ಚೆನ್ನಾಗಿ ಊಟ ಮಾಡಿ. ಬೇರೆ ಪೇಷಂಟ್ ಎಲ್ಲ ನೋಡಿ ಕಳಿಸ್ಬಿಟ್ಟು ಕರೆದ್ರು, ಬಾಯ್ಲಿ ಏನು ನಿನ್ನ ಸಮಸ್ಯೆ? ಅಯ್ಯೋ, 8 ದಿನ ಆಯಿತು ಡಾಕ್ಟ್ರೆ, ಅವತ್ತಿಂದ ಹೊಟ್ಟೆ ಬಗ ನುರಿತದೆ ಅಂತ. ಆಯಿತು ಕೂತ್ಕೋ. ಯಾವ್ರು ನೀನು ಅಂದರು. ತಗಚ್ಕ್ಯಾರ ಅಂತ. ಏನು ಮನೆ ಕಡೆ ಹೆಂಗೆ ಯಾವಾರ? ಅಯ್ಯೋ ನನ್ನ ಯಾವಾರ ಕಷ್ಟು ಬೆಂಕಿ ಹಾಕ ಬಾಪ, ನನ್ನ ಹೇಗ್ತಕ್ಕೆ ನಮ್ಮ ಅಪ್ಪ ಕೊಟ್ಟು ಸೈಟಲ್ಲಿ ಒಂದು ಮನೆ ಕಟ್ಟೋಕೆ ಅಲ್ಲಿಲ್ಲ ನಾನು ಅಂದ. ಆಯಿತು, ನೀನು ಮನೆ ಕಟ್ಟಲಿಲ್ಲ, ನಿಮ್ಮ ಬೀದಿಲಿ ಇನ್ಯಾರ ಮನೆ ಕಟ್ತಾ ಇದ್ದಾರೆ ಅಂತ. ಅಯ್ಯೋ ಕಳ್ಳನ ಮಕ್ಕಳು ಎಂತೆಂಥ ಬಿಲ್ಡಿಂಗ್ ಕಟ್ತಾರ ಗೊತ್ತಪ್ಪ. ಎಲ್ಲಿಂದ ತಂದ್ರ ಕಾಣೆ?
ಅದೇ ಮನೆ ಹಾಳು ಮಾಡಿದ್ರ ಪ್ರಾಣಿ ಸ್ವಾಮಿ, ಕಟ್ತಾವ್ರೆ. ಡಾಕ್ಟ್ರು ಅದೇ ಕಣೋ ನಿಂಗೆ ಹೊಟ್ಟುರಿ ಬಂದಿರೋದು. ನಾನೆಲ್ಲ ಗ್ಯಾಸ್ಟ್ರಿಕ್ಗೆ ಬಂದಿದೆ ಅಂತ ತಿಳ್ಕೊಬಿಟ್ಟು ಔಷಧಿ ಕೊಟ್ರೆ ವಾಸಿ ಆದದ್ದು. ನಿಂಗೆ ಅದ್ರಲ್ಲಿ ಎಲ್ಲಿ ಹುಷಾರಾಯ್ತದೆ? ನಿನಗೆ ನೋಡಿದ್ರೆ ಹೊಟ್ಟೆ ಕಿಚ್ಚಿನ ಹೊಟ್ಟೆ ಊರು ಬಂದ್ಬಿಟ್ಟೈತೆ. ಅವ್ರ ಮನೆ ಕಟ್ಟಿದ್ರು, ಅವ್ರ ಕಾರ್ ತಗೊಂಡ್ರು, ಇವ್ರು ಸೈಟ್ ತಗೊಂಡ್ರು ಅನ್ನೋದಕ್ಕೆಲ್ಲ ನೀನು ಹೊಟ್ಟೆ ಉರಿತಾ ಹೋದ್ರೆ ನಾನು ಬಿಟ್ಬಿಟ್ಟು ಚೆನ್ನಾಗಿರೋದು ಕಲ್ತ್ಕೊಂಡು ಎದುರುಗಡೆ ಮನೆ ಕಟ್ಟಿದ್ರೆ ನಿನ್ಗೆ ಯಾಕೋ ಸಂಕಟ? ತೋಳ ಕೆಟ್ಟ ಪ್ರಾಣಿ ಅಂತೆ. ನಾವು ಹುಲಿ ಸಿಂಹ ಅಂತೀವಲ್ಲ, ಅದಕ್ಕಿಂತ ಕೆಟ್ಟ ಪ್ರಾಣಿ ತೋಳ. ಅದು ಹೊಟ್ಟೆ ಹಸ್ದಾಗ ಅದಕ್ಕಿಂತ ದೊಡ್ಡ ಪ್ರಾಣಿ ಮೇಲೆ ಬೇಕಾದ್ರೆ ಬೀಳ್ಕೊಂಡೈತದೆ. ಅಂಥ ಕೆಟ್ಟ ಪ್ರಾಣಿ ತೋಳ. ಹೊಟ್ಟೆ ತುಂಬಿದ ಮೇಲೆ ಯಾರು ಸುಮ್ಮನಿಕತ್ತದೆ. ಈ ಮನುಷ್ಯ ಯಾಕೋ ತೋಳಕ್ಕಿಂತ ಕೆಟ್ಟವನಾಗೋದ್ನಲ್ಲ, ಹೊಟ್ಟೆ ತುಂಬಿದ ಮೇಲೆ ಹಿಂಗೆ ಆಡ್ತಾನೆ ಅಂತ.